ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತೇನೆ. ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಆರ್ ನಾಟ್ ಯುವರ್ ಓನ್. ನೀವು ನಿಮ್ಮವರಲ್ಲ. ಕೊರಿಂಥಿಯನ್ 6 ಚಾಪ್ಟರ್ 18 ವರ್ಸ್ ಹೇಳ್ತದೆ, 18 and 19. 1 Corinthians 6 chapter 18 and 19. 19 ನಾವು ಓದುವ 19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. 20ನೇ ವಚನ ಹೇಳ್ತದೆ, 20 ವರ್ಷ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಪ್ರೈಸ್ ಗಾಡ್. ನೀವು ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಪ್ರಿಯರೇ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಅದರರ್ಥ ಯು ಆರ್ ಎ ಸ್ಪಿರಿಟ್. ನೀನು ಆತ್ಮಸ್ವರೂಪಿಯಾಗಿದ್ದಿ. ಬಟ್ ನಿಮಗೆ ನಿಮ್ಮ ದೇಹದಲ್ಲಿ ಏನು ಮಾಡಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಕ್ಲಿಯರ್ ಆಗಿ ನಾವು ಓದಿದರೆ, ದೇವರಿಂದ ದೊರಕಿ ನಿಮ್ಮ ಒಳಗೆ ವಾಸ ಮಾಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆತ್ಮದಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಆತ್ಮದಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಗಂಡು ಹೆಣ್ಣು ಎಂಬ ಭೇದ ಇರುವಂಥದ್ದು ಕೇವಲ ಶರೀರದಲ್ಲಿ. ನಮ್ಮ ಶರೀರ ಎಂಬುವಂಥದ್ದು ನಮ್ಮ ಆತ್ಮವನ್ನು ಕ್ಯಾರಿ ಮಾಡುತ್ತಿರುವ ಪಾತ್ರೆಯಾಗಿದೆ. ನಾನು ಹೇಳ್ತೇನೆ, ನಮ್ಮ ಶರೀರ ಎಂಬುವಂಥದ್ದು ಈ ಭೂಲೋಕದಲ್ಲಿ ನಮ್ಮ ಆತ್ಮವನ್ನು ಕ್ಯಾರಿ ಮಾಡುವ, ಅಂದರೆ ಫಂಕ್ಷನ್ ಮಾಡಲಿಕ್ಕೆ ಕೊಟ್ಟಂಥ ಒಂದು ಪಾತ್ರೆ, ದ ವೆಸಲ್. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಭೂಲೋಕದಲ್ಲಿ ಒಮ್ಮೆ ಮಾತ್ರ ಈ ಪಾತ್ರೆ ಮಾಡಲ್ಪಡ್ತದೆ. ಭೂಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ 2 ಸರ್ತಿ ಈ ಪಾತ್ರೆ ಕೊಡಲ್ಪಡುವುದಿಲ್ಲ. ಕೊಂಟಂತ ಈ ಜೀವಮಾನ ಕಾಲದಲ್ಲಿ ನಾವು ನಮ್ಮ ದೇಹ ಎಂಬ ಪಾತ್ರೆಯನ್ನು ಡಿಸಿಪ್ಲಿನ್ ಮಾಡಿ, ಪರಿಶುದ್ಧತೆಯಲ್ಲಿ ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ದೇವರಿಗೆ ಬೇಕಾದ ಯೋಗ್ಯವಾದ ರೀತಿಯಲ್ಲಿ ಅದನ್ನು ಕಾಪಾಡುವಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್, ಅಂದರೆ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ. ಈ ದೇಹವನ್ನು ನೀವು ಸುಮ್ಮನೆ ಯಾವುದಕ್ಕೆ ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ದೇಹವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ರೆಸ್ಪಾನ್ಸಿಬಿಲಿಟಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ದೇವರು ತನ್ನ ಪವಿತ್ರಾತ್ಮ ನಿಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ಕ್ರಿಸ್ತನ ರಕ್ತವನ್ನು ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ ಆತ್ಮವು ಯಾವಾಗ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ, ನಿಮ್ಮ ರಿಯಲ್ ಹ್ಯೂಮನ್ ಸ್ಪಿರಿಟ್, ಈ ದೇಹ ಎಂಬ ಮನೆಯ ಒಳಗಿರುವ ವ್ಯಕ್ತಿ, ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಬಟ್ ಈ ದೇಹ ಎಂಬ ಮನೆಯಲ್ಲಿ ನೀವಿರುವ ತನಕ ನೀವು ಅನೇಕರಿಗೆ ನೀವು ದೇವರ ಪ್ರೀತಿಯನ್ನು ಪ್ರಕಟಿಸಬಹುದು. ದೇಹ ಬಿಟ್ಟ ನಂತರ ನೀವು ಯಾರಿಗೂ ಸ್ವಾರ್ಥೆಯನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ನೀವೇನೇ ಮಾಡಬೇಕಂತ ಹೇಳಿದ್ರೆ ಈ ದೇಹ ಎಂಬ ಮನೆಯಲ್ಲಿ ಇದ್ದುಕೊಂಡು ನೀವು ಮಾಡಬೇಕು. ಈ ದೇಹವನ್ನು ನೀವು ಆರೋಗ್ಯದಲ್ಲಿಡಬಹುದು ಅಥವಾ ರೋಗದಲ್ಲಿಡಬಹುದು. ಓಕೆ,
ಒಬ್ಬನೆಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ಓಕೆ, ನಿಮ್ಮ ನಾಲಿಗೆಯ ಮೂಲಕ ನಿಮ್ಮ ದೇಹವನ್ನು ನೀವು ಡಿಸಿಪ್ಲಿನ್ ಮಾಡಬಹುದು. ನಿಮ್ಮ ನಾಲಿಗೆಯ ಮೂಲಕ ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಬಿತ್ತಬಹುದು. ನಿಮ್ಮ ನಾಲಿಗೆಯ ಮೂಲಕ ಗೊತ್ತಿಲ್ಲದೆ ತಿಳಿಯದೆ ರೋಗವನ್ನು ಕೂಡ ಬಿತ್ತಬಹುದು. ನಾನು 2 ಸ್ಕ್ರಿಪ್ಚರ್ ನಿಮಗೆ ನಾನು ಕೊಡ್ತೇನೆ, ಹೇಗೆ ನಿಮ್ಮ ದೇಹವನ್ನು ನೀವು ಡಿಸಿಪ್ಲಿನ್ ಅಲ್ಲಿ ಇಡುವಂಥದ್ದು. ಓಕೆ, ನಂಬರ್ 1, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ, 3 ಚಾಪ್ಟರ್. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುವುದನ್ನು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಓಕೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಮಾರ್ಕ್ ದಿಸ್ ವರ್ಡ್, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಇಲ್ಲಿ ಯಾಕೋಬನು ತನ್ನನ್ನು ಸೇರಿಸಿ ಮಾತಾಡುತ್ತಾನೆ. ಯಾರಿಗೊಂದು ಟಾರ್ಗೆಟ್ ಮಾಡಿ ಗುರಿ ಇಟ್ಟು ಆತನು ಮಾತಾಡುವುದಿಲ್ಲ. ಆತನು ತನ್ನನ್ನು ಸೇರಿಸಿ ಆತನು ಮಾತಾಡುತ್ತಾನೆ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಈಸ್ ಎ ಟ್ರೈನ್ ಮ್ಯಾನ್, ಎ ಪರ್ಫೆಕ್ಟ್ ಮ್ಯಾನ್. ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ತನ್ನ ದೇಹವನ್ನು ಡಿಸಿಪ್ಲಿನ್ ಮಾಡಲಿಕ್ಕೆ ಆತನು ಸಮರ್ಥನಾಗಿದ್ದಾನೆ. ಓಕೆ, ತನ್ನ ದೇಹವನ್ನು ಮಾತಿನಲ್ಲಿ ತಪ್ಪದಿದ್ದರೆ. ಪ್ರಿಯರೇ, ಈ ದೇಹ ನಿಮಗೆ ದೇವರು ಕೊಡಲ್ಪಟ್ಟಿದೆ, ದೇವರು ಕೊಟ್ಟಿದ್ದಾನೆ ಈ ಭೂಲೋಕದಲ್ಲಿ ನಿಮಗೆ ಫಂಕ್ಷನ್ ಆಗಲಿಕ್ಕೆ. ಯೇಸು ಕೂಡ ಈ ಲೋಕದಲ್ಲಿ ಬರುವ ಮುಂಚೆ ಆತನು ಪರಲೋಕದಲ್ಲಿದ್ದ. ಆತನು ಭೂಲೋಕಕ್ಕೆ ಬರುವಾಗ ಆತನು ಆ ವಾಕ್ಯವನ್ನು ಆತನು ನೆರವೇರಿಸಿದ. ಯಾವ ವಚನ ಅದು? ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 6ನೇ ವಚನ. ಇಬ್ರಿಯರಿಗೆ ಬರೆದ 6ನೇ ಅಧ್ಯಾಯ 10ನೇ ಅಧ್ಯಾಯ 6ನೇ ವಚನ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅನ್ನುತ್ತಾನೆ. ಓಕೆ, ನಾವು 5ನೇ ವಚನವನ್ನು ಓದುವ. 5ನೇ ವಚನ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಯೇಸುವಿಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟ ದೇವರು. ಯಾಕಂದ್ರೆ ಆ ದೇಹ ಪರಿಶುದ್ಧವಾದ ದೇಹ. ಆ ದೇಹವನ್ನು ಯೇಸು ಕ್ರಿಸ್ತನು ನನ್ನ ಮತ್ತು ನಿನ್ನ ಪಾಪಗಳಿಗೋಸ್ಕರ, ನನ್ನನ್ನು ಮತ್ತು ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆ ದೇಹವನ್ನು ಆತನು ಯಜ್ಞವಾಗಿ ಸಮರ್ಪಿಸಿದ. 10ನೇ ಅಧ್ಯಾಯ 10ನೇ ವಚನದಲ್ಲಿ, Hebrews 10 chapter 10 verse. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ಓಕೆ, ಇಗೋ ದೇವರೇ, ನೀನು ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತನು ಫಂಕ್ಷನ್ ಆಗಬೇಕಾದ್ರೆ ದೇವರು ಆತನಿಗೊಂದು ದೇಹವನ್ನು ಸಿದ್ಧ ಮಾಡಿದ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದ್ದೆ. ಈ ವಚನವನ್ನು ಎಲ್ಲಿಂದ ತೆಗೆದ? 40ನೇ ಕೀರ್ತನೆಯಲ್ಲಿ ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. 7, 8, 9ನೇ ವಚನದಿಂದ ಅಲ್ಲಿ ಮುಂದೆ ಓದಿದರೆ ನಮಗೆ ಸಿಗ್ತದೆ. 40ನೇ ಕೀರ್ತನೆ, ಸಾಮ್ಸ್ 40. ನಾನು ಓದ್ತೇನೆ. ಆಗ ನಾನು, ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. Then I said, behold, I come. In the scroll of the book it is written of me. 6ನೇ ವಚನ ನಾವು ಓದಿದರೆ ನಮಗೆ ಸಿಗ್ತಾ 6 verse. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಓಕೆ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿ ಅದೇ. ಓಕೆ, ಮುಂದೆ, ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸ್ತೇನೆ. ಯೆಹೋವನೇ, ನೀನೇ ಬಲ್ಲೆ.
ಪ್ರೇಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ. ವಿದೌಟ್ ಓಲ್ಡ್ ಟೆಸ್ಟಮೆಂಟ್ ದೇರ್ ಇಸ್ ನೋ ನ್ಯೂ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆ ಇಲ್ಲ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆ ಇಲ್ಲ. ಯೇಸು ಕ್ರಿಸ್ತನು ಏನೇ ಮಾಡಿದನೆಂದರೆ ಹಳೆ ಒಡಂಬಡಿಕೆಯಲ್ಲಿ ಆತನು ಬರೆದದ್ದನ್ನು ನೆರವೇರಿಸಿದ ಅಷ್ಟೇ, ಆಲ್ರೆಡಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆ ಫುಲ್ ವಾಗ್ದಾನ, ಹೊಸ ಒಡಂಬಡಿಕೆ ನೆರವೇರಿಕೆ. ಹೊಸ ಒಡಂಬಡಿಕೆ ನೆರವೇರಿಕೆ. ಪ್ರಿಯರೇ, ಈ ದೇಹ ಇವತ್ತು ನಮಗೆ ದೇವರು ಕೊಟ್ಟಿದ್ದಾನೆ. ನಮ್ಮ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ ಆತ್ಮನು ಈ ದೇಹದ ಒಳಗೆ ವಾಸ ಮಾಡುತ್ತಾನೆ. ಬಟ್ ಎವ್ರಿ ಟೈಮ್ ನಮ್ಮ ಮಾತುಗಳು ಬಹಳ ಕೇರ್ಫುಲ್ ಆಗಿರಬೇಕು. ಜೀವ ಮತ್ತು ಮರಣ ನಾಲಿಗೆ ವಶ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಒಂದು ಕಡೆಯಲ್ಲಿ ಹೇಳ್ತದೆ, ನಾಲಿಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ತನ್ನ ಸ್ವಂತ ದೇಹವನ್ನು ಕೆಡಿಸ್ತದೆ ಅಂತ ಬೈಬಲ್ ಹೇಳ್ತದೆ. ಓಕೆ, ನಿಮ್ಮ ದೇಹದಲ್ಲಿ ನೀವು ಆರೋಗ್ಯವನ್ನು ಬಿತ್ತಬಹುದು, ರೋಗವನ್ನು ಬಿತ್ತಬಹುದು. ಓಕೆ, ಇನ್ನೊಂದು ವಚನ ನಾವು ಓದಿದ್ರೆ ನಮಗೆ ಸಿಗ್ತದೆ. ನಾನು ಕೆಲವೊಂದು ವಚನಗಳನ್ನು ಕೊಡ್ತೇನೆ, ಮೆಡಿಟೇಟ್ ಮಾಡಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್. ನಿಮ್ಮ ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡುವಂಥದ್ದು. 1 Corinthians 9:27 verse. 1 Corinthians, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇಂಗ್ಲಿಷ್ ಅದೇ, ಬಟ್ ಐ ಡಿಸಿಪ್ಲಿನ್ ಮೈ ಬಾಡಿ. ನಮ್ಮ ದೇಹವನ್ನು ಡಿಸಿಪ್ಲಿನ್ ಮಾಡಬೇಕು ನಾವು. ಪ್ರಿಯರೇ, ಇದು ದೇವರ ಮಂದಿರವಾಗಿದೆ. ಇದರಲ್ಲಿ ನೀವು ಬೇಡವಾದ ಜಾರ್ದ, ಸಿಗರೇಟ್, ಶರಾಬು ಅಥವಾ ವ್ಯಭಿಚಾರಕ್ಕೆ ಕೊಟ್ಟು ನಿಮ್ಮ ದೇಹವನ್ನು ಕೆಡಿಸುವಂಥದ್ದಲ್ಲ. ಓಕೆ, ಅಪೊಸ್ತಲ ಪೌಲ ಹೇಳ್ತಾನೆ, ಶಾರೀರಿಕ ಇಚ್ಛೆಗಳಿಗೆ ನೀವು ದೂರವಾಗಿರಿ. ಓಕೆ, ಈ ದೇಹವನ್ನು ನಾವು ಇತರರಿಗೆ ಕೇಡು ಮಾಡಲಿಕ್ಕೆ ಉಪಯೋಗಿಸದಲ್ಲ. ಈ ದೇಹವನ್ನು ಇತರರಿಗೆ ಒಳ್ಳೆಯ ಪಾತ್ರೆಯಾಗಿ ದೇವರ ಪ್ರೀತಿಯನ್ನು ನಾವು ತೋರಿಸೋದಕ್ಕೋಸ್ಕರ ಈ ದೇಹವನ್ನು ಉಪಯೋಗಿಸಬೇಕು. ಓಕೆ, ನಾವು ಆರೋಗ್ಯದಲ್ಲಿ ಬದುಕಿದರೆ ಅನೇಕ ವರ್ಷ ನೀವು ದೇವರ ಪ್ರೀತಿಯನ್ನು ಅನೇಕರಿಗೆ ಪ್ರಕಟಿಸಬಹುದು. ಬೈಬಲ್ ಹೇಳುತ್ತೆ, ನಾನು ಸಾಯುವುದಿಲ್ಲ ಬದುಕುತ್ತೇನೆ ಯಾಹುವಿನ ಕ್ರಿಯೆಗಳನ್ನು ಸಾರಲಿಕ್ಕೆ. ಯಾಕೆ ನೀನು ಬದುಕುವುದು? ದೇವರ ಕ್ರಿಯೆಗಳನ್ನು ಸಾರಲಿಕ್ಕೆ. ಅಪೊಸ್ತಲ ಬರೆದ, ಬಟ್ ಐ ಡಿಸಿಪ್ಲಿನ್ ಮೈ ಬಾಡಿ ಅಂಡ್ ಬ್ರಿಂಗ್ ಇಟ್ ಇನ್ ಟು ಸಬ್ಜೆಕ್ಷನ್ ಲೆಸ್ಟ್ ವೆನ್ ಐ ಹ್ಯಾವ್ ಪ್ರೀಚ್ಡ್ ಟು ಅದರ್ಸ್ ಐ ಮೈ ಸೆಲ್ಫ್ ಶುಡ್ ಬಿಕಮ್ ಡಿಸ್ಕ್ವಾಲಿಫೈಡ್. ಓಕೆ, ನಿಮ್ಮ ದೇಹವನ್ನು ಪರಿಶುದ್ಧತೆಯಲ್ಲಿ ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. 1 Corinthians 6:17 verse ಅಲ್ಲಿ ಇರ್ತದೆ. 1 Corinthians 6. ಓಕೆ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಬಟ್ ಹಿ ಹೂ ಇಸ್ ಜಾಯಿಂಡ್ ಟು ದ ಲಾರ್ಡ್ ಈಸ್ ಒನ್ ಸ್ಪಿರಿಟ್ ವಿತ್ ಹಿಮ್. ಓಕೆ, ನೆಕ್ಸ್ಟ್, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಹಿ ವಿಲ್ ಡ್ಯಾಮೇಜ್ ಇಸ್ ಓನ್ ಬಾಡಿ. ನಿಮ್ಮ ದೇಹ ಕೆಟ್ಟು ಹೋಯ್ತು ಅಂತ ಹೇಳಿದರೆ ಆ ದೇಹ ನಿಮ್ಮ ಆತ್ಮವನ್ನು ಕ್ಯಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಈ ದೇಹದಲ್ಲಿ ಯುವರ್ ಬಾಡಿ ಕೆನಾಟ್ ಹೋಲ್ಡ್ ಯುವರ್ ಸ್ಪಿರಿಟ್. ನಿಮ್ಮ ದೇಹ ನಿಮ್ಮ ಆತ್ಮವನ್ನು ಹೋಲ್ಡ್ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಿದೆ, ಬಾಡಿ ವಿದೌಟ್ ಸ್ಪಿರಿಟ್ ಇಸ್ ಡೆಡ್. ಆತ್ಮ ಇಲ್ಲದ ದೇಹವು ಸತ್ತದಾಗಿದೆ. ಬಟ್ ಈ ದೇಹದಲ್ಲಿ ನಿಮ್ಮ ಬಾರ್ನಗೇನಾದ ಆತ್ಮವನ್ನು ಕ್ಯಾರಿ ಮಾಡಿಕೊಂಡು ಹೋಗುವಂಥದ್ದು ನಿಮ್ಮ ದೇಹ ಆರೋಗ್ಯದಲ್ಲಿ ಇರಬೇಕಂತ ದೇವರು ತನ್ನ ಪವಿತ್ರಾತ್ಮ ನಿಮ್ಮ ಒಳಗೆ ಇಟ್ಟಿದ್ದಾನೆ. ಕೆಲವರ ದೇಹ ಯಾಕೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ತಿಳಿಯದೆ ಏನೇನೋ ಮಾತಾಡ್ತಾರೆ. ಸಿಕ್ನೆಸ್ ಇಸ್ ದ ಪ್ರೊಸೆಸ್ ಆಫ್ ಡೆತ್. ಒಂದು ದೇವರು ನಾವು ಪ್ರೀತಿಸಬೇಕು. ದೇವರು ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ
ಅದನ್ನು ಫಾಲೋ ಮಾಡಬೇಕು. ಬೈಬಲ್ ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ನೀವು ಭೂಲೋಕದಲ್ಲಿ ಬಹು ದಿವಸ ಬದುಕುತ್ತೀರಿ. ರೈಟ್? ಎಫೆಸರಿಗೆ ಬರೆದ 6ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, 6ನೇ ಅಧ್ಯಾಯ, ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ದಟ್ ಮೀನ್ಸ್ ಯು ವಿಲ್ ಪ್ರೊಟೆಕ್ಟ್ ಯುವರ್ ಬಾಡಿ. ನಿನ್ನ ದೇಹವನ್ನು ನೀನು ಪ್ರೊಟೆಕ್ಟ್ ಮಾಡುತ್ತಿ. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ನೀವು ಕೇಳುವುದಿಲ್ಲ, ನಿಮ್ಮ ತಂದೆ ತಾಯಿಗಳಿಗೆ ನೀವು ಹೇಟ್ ಮಾಡ್ತೀರಿ, ತಂದೆ ತಾಯಿಗಳಿಗೆ ದೂಷಿಸ್ತೀರಿ, ಅದರರ್ಥ ನೀವು ಬೇಗ ಸಾಯ್ತೀರಿ ಅಂತ. ಸಾಯುವುದಂದ್ರೆ ನಿಮ್ಮ ದೇಹವನ್ನು ಡ್ಯಾಮೇಜ್ ಮಾಡುತ್ತೀರಿ. ಅನೇಕ ರೀತಿಯ ಸಿಕ್ನೆಸ್ಗಳು, ಅನೇಕ ರೀತಿಯ ಎಲ್ಲಿ ನಾವು ರಿಪೆಂಟ್ ಆಗಬೇಕು ಅಲ್ಲಿ ನಾವು ರಿಪೆಂಟ್ ಆಗಬೇಕು. ಮೇ ಬಿ ಮಿಸ್ಟೇಕ್ ಆಗಿದೆ, we need to repent. ನನ್ನದೇ ಸರಿ ಅಂತ ಹಠ ಹಿಡಿದು ಕೂತ್ಕೊಳ್ಳುವುದಲ್ಲ. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನ. ನಾನೇ ಮಾಡಿದ್ದು ಸರಿ. ಈ ಹಠದಲ್ಲಿ ಹಿಂದೆ ಕೆಲಸ ಮಾಡುವಂತ ದುರಾತ್ಮಗಳು. ದೇವರ ವಾಕ್ಯ ನಿಮ್ಮನ್ನು ಖಂಡಿಸಲಿಕ್ಕೆ ಅಥವಾ ಕೆಳಗೆ ಆಗಲಿಕ್ಕೆ ಮಾತಾಡುವುದಿಲ್ಲ. ದೇವರ ವಾಕ್ಯ ನಿಮ್ಮನ್ನು ಹೆಲ್ಪ್ ಮಾಡುತ್ತದೆ. ನೀವು ಬಹು ದಿವಸ ಬದುಕಿ ಯಾವಿನ ಕ್ರಿಯೆಗಳನ್ನು ನೀವು ಸಾರಬೇಕು. ಯಾಕಂದ್ರೆ ನೀವು ಅನೇಕರಿಗೆ ರೀಚ್ ಆಗಬೇಕು, ಅನೇಕರಿಗೆ ದೇವರ ಪ್ರೀತಿಯನ್ನು ನೀವು ಸಾರಬೇಕೆಂದು ನಿಮ್ಮ ದೇಹದ ವಿಷಯದಲ್ಲಿ ದೇವರು ಟೇಕ್ ಕೇರ್ ಮಾಡುತ್ತಾನೆ. ನೀವು ಸಾಯುವುದರಿಂದ ದೇವರಿಗೆ ಮಹಿಮೆ ಆಗುವುದಿಲ್ಲ. ನೀವು ಬದುಕಿ ಆತನ ಕ್ರಿಯೆಗಳನ್ನು ಸಾರಿದ್ದರಿಂದ ದೇವರಿಗೆ ಮಹಿಮೆ ಆಗ್ತದೆ. ಅಪೊಸ್ತಲ ಪೇತ್ರ ಏನು ಹೇಳ್ತಾನೆ? 1ನೇ ಅಧ್ಯಾಯ 12ನೇ ವಚನ, 2 ಪೀಟರ್ 1:12. ಆದ್ದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿರುವೆನು. ಓಕೆ, ನಾನು ನನ್ನ ದೇಹ ಎಂಬ ಗುಡಾರದಲ್ಲಿ ಇರುವ ತನಕ, ನಾನು ಯಾರು? ನಾನು ಆತ್ಮಸ್ವರೂಪಿ. ನಾನು ನನ್ನ ದೇಹ ಎಂಬ ಗುಡಾರದಲ್ಲಿ ಇರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರೇಪಿಸಿ ಯುಕ್ತವೆಂದೆನಿಸ್ತೇನೆ. ಯಾಕಂದ್ರೆ ದೇಹ ಬಿಟ್ಟ ಮೇಲೆ ನಾನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ಪೇತ್ರನು ಹೇಳ್ತಾನೆ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನನಗೆ ತಿಳಿಸಿದ ಪ್ರಕಾರ ಈ ಗೂಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆ. ಅಲ್ಲೇನು? ಓಕೆ, ಇಲ್ಲಿ ಸ್ಪಷ್ಟವಾಗಿ ಮಾತಾಡುತ್ತಾನೆ 15ನೇ ವಚನದಲ್ಲಿ, ನೀವು ನನ್ನ ಮರಣಾನಂತರದಲ್ಲಿ, ಅಂದ್ರೆ ಬಾಡಿ ವಿದೌಟ್ ಸ್ಪಿರಿಟ್, ಆತ್ಮ ಇಲ್ಲದ ದೇಹ ಅದು ಸತ್ತದ್ದಾಗಿದೆ. ನೀವು ನನ್ನ ಮರಣಾನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತೆ ಪ್ರಯಾಸ ಪಡುತ್ತೇನೆ. ಪ್ರಿಯರೇ, ನಿಮ್ಮ ದೇಹವನ್ನು ಆರೋಗ್ಯದಲ್ಲಿ ಕಾಪಾಡುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ದೇಹವನ್ನು ಪರಿಶುದ್ಧತೆಯಲ್ಲಿ ಕಾಪಾಡುವಂಥ ಇಂಪಾರ್ಟೆಂಟ್. ನಿಮ್ಮ ದೇಹ ಏನು ಜಾಸ್ತಿ ಕೇಳ್ತಾ ಇದೆ ಎಲ್ಲವನ್ನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ಬಾಕನು ಮತ್ತೆ ಕುಡುಕನು ಇಬ್ಬರು ದುರ್ಗತಿಗೆ ಹೋಗುತ್ತಾರೆ. ದುರ್ಗತಿಗೆ ಕೇವಲ ಕುಡುಕತನ ಅಲ್ಲ, ಹೊಟ್ಟೆ ಬಾಕತನ ಕೂಡ. ಜಾಸ್ತಿ ತಿನ್ನುವಂತಹದ್ದು, ತಿನ್ನುವುದಕ್ಕೋಸ್ಕರ ಎಷ್ಟೋ ಮಂದಿ ಜಗಳ ಮಾಡ್ತಾರೆ. ಫುಡ್ಡಿಗೋಸ್ಕರ ಮನೆಗಳು ಮುರಿದದ್ದುಂಟು, ಕುಟುಂಬಗಳು ಮುರಿದದ್ದುಂಟು, ಕೇವಲ ಫುಡ್ಡಿಗೋಸ್ಕರ. ಎಷ್ಟೋ ಕುಟುಂಬದಲ್ಲಿ ಜಗಳ ಆಗ್ತದೆ ಕೇವಲ ಫುಡ್ಡಿಗೋಸ್ಕರ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗ್ತದೆ ಕೇವಲ ತಿನ್ನುವಂತ ಆಹಾರದ ವಿಷಯದಲ್ಲಿ. ತಿನ್ಬೇಕು, ಹೊಟ್ಟೆ ಬಾಕತನಲ್ಲ. ಬೈಬಲ್ ಅವರಿಬ್ಬರು ದುರ್ಗತಿಗೆ ಬರುತ್ತಾರಂತ. 21ನೇ ಅಧ್ಯಾಯ 18ನೇ ವಚನ, 23:18.
ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಓಕೆ, ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಓಕೆ, ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಬರುವರು. ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಒದಿಸುವುದು. ಕೇವಲ ಕುಡುಕ ಅಲ್ಲ, ಹೊಟ್ಟೆಬಾಕನು ಕೂಡ ದುರ್ಗತಿಗೆ ಹೋಗುವರು. ಫಾರ್ ಡ್ರಂಕರ್ಡ್ ಅಂಡ್ ಗ್ಲಟನ್ ವಿಲ್ ಕಮ್ ಟು ಪಾವರ್ಟಿ, ಅಂದರೆ ಬಡತನಕ್ಕೆ ಹೋಗ್ತಾರೆ. ಅಂಡ್ ಡ್ರೌಸಿನೆಸ್ ವಿಲ್ ಕ್ಲೋತ್ ಎ ಮ್ಯಾನ್ ವಿತ್ ರ್ಯಾಕ್ಸ್. ನಿಮ್ಮ ದೇಹವನ್ನು ಹೆಲ್ತಿ ಆಗಿಡುವಂಥದ್ದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಥೆಸಲೋನಿಕ 4:3 ಹೇಳ್ತದೆ. ಥೆಸಲೋನಿಕ 4, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ, ಆದ್ದರಿಂದ ಆದರಕ್ಕೆ ದೂರವಾಗಿರಬೇಕು. ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್, ಯುವರ್ ಸಾಂಕ್ಟಿಫಿಕೇಶನ್, ದಟ್ ಯು ಶುಡ್ ಅಬ್ಸ್ಟೈನ್ ಫ್ರಮ್ ಸೆಕ್ಷುವಲ್ ಇಮಾರಲಿಟಿ. ಓಕೆ, ನೆಕ್ಸ್ಟ್. ದೇವರನ್ನು ಅರಿಯದ, ಅಂದರೆ ಬಾರ್ನ್ ಅಗೇನ್ ಆಗದವರ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನ್ನು ವಂಚಿಸಿ ಕೇಡು ಮಾಡಬಾರದು. ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಬರಕಾಲ ಇವೆಲ್ಲವುಗಳ ವಿಷಯದಲ್ಲಿ ಕರ್ತನು ಮುಯಿ ತೀರಿಸುವನಾಗಿದ್ದಾನೆ. ಇದು ನ್ಯೂ ಟೆಸ್ಟಮೆಂಟ್. ಈ ವಿಷಯದಲ್ಲಿ ಕರ್ತನು ಮುಯಿ ತೀರಿಸುವನಾಗಿದ್ದಾನೆ. ನಾನು ಇಂಗ್ಲಿಷ್ನಲ್ಲಿ ಓದ್ತೇನೆ. 4:5. ದಟ್ ಈಚ್ ಆಫ್ ಯು ಶುಡ್ ನೋ ಹೌ ಟು ಪೊಸೆಸ್ ಹಿಸ್ ಓನ್ ವೆಸಲ್. ಹೌ ಟು ಪೊಸೆಸ್ ಹಿಸ್ ಓನ್ ವೆಸಲ್. ವೆಸಲ್ ಅಂದ್ರೆ ಪಾತ್ರೆ. ಈ ದೇಹ ಎಂಬುವಂಥದ್ದು ನೀವು ಹೇಗೆ ಪರಿಶುದ್ಧತೆಯಲ್ಲಿ ಕಾಪಾಡುವಂಥದ್ದು. ನಾನು ಹೇಳಿದೆ, ಆತ್ಮದಲ್ಲಿ ಗಂಡು ಹೆಣ್ಣೆಂಬ ಭೇದ ಇಲ್ಲ, ಬಟ್ ದೇಹದಲ್ಲಿ ಗಂಡು ಹೆಣ್ಣೆಂಬ ಭೇದ ಇದೆ. ಬಟ್ ನಾವು ಶರೀರಕ್ಕೆ ಅನುಸಾರವಾಗಿ ನಡೆಯುವವರಲ್ಲ, ನಾವು ಆತ್ಮನ ಅನುಸಾರವಾಗಿ ನಡೆಯುವವರು. ಯು ಆರ್ ಬೋರ್ನ್ ಆಫ್ ಗಾಡ್. ನಾವು ದೇವರಿಂದ ಹುಟ್ಟಿದವರು. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವುದಾದರೆ, ದೇವರು ನಿಮ್ಮಲ್ಲಿ ವಾಸವಾಗಿರುವ ಅದೇ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳಿಗೆ ಜೀವವನ್ನು ಕೊಡುತ್ತಾನೆ. ಯು ಮಸ್ಟ್ ಲೀವ್ ಇನ್ ಹೆಲ್ತಿ ಅಂಡ್ ಹೋಲಿ. Okay, that each of you should know how to possess his own vessel in sanctification and honor. ನಂತರ ಎಷ್ಟೇ ಅನಾಯಿಂಟಿಂಗ್ ಗಿಫ್ಟ್ಸ್ಗಳು ಇರಬಹುದು, ಬಟ್ ಜನರು ನೋಡುವಂಥದ್ದು ಪಾತ್ರೆಯನ್ನು. ನೀವು ಒಳ್ಳೆಯ ಗಿಫ್ಟನ್ನು, ಒಳ್ಳೆಯ ಆಹಾರವನ್ನು ನೀವು ಒಬ್ಬರಿಗೆ ಕೊಡುವಾಗ ಆ ಪಾತ್ರೆ ಹೇಗಿದೆ ನೋಡ್ತಾರೆ. ಒಂದು ವೇಳೆ ಪಾತ್ರೆಯಲ್ಲಿ ಕೊಳಕಿದ್ರೆ ಸೈಡಲ್ಲಿ, ಅಥವಾ ಏನೋ ಒಂದು ಪಾತ್ರೆ ಒಳ್ಳೆ ಇಲ್ಲ ಅಂದ್ರೆ ಅದು ಆ ಊಟವನ್ನು ಎಷ್ಟು ಒಳ್ಳೆ ಇದ್ರು ಅದಕ್ಕೆ ನೀವು ಬೇಕಾದ್ರೆ ಪ್ಲೇಟಿಗೆ 3,000 ರೂಪಾಯಿ ಇಡಿ, ಅದನ್ನು ಊಟ ಮಾಡೋದಿಲ್ಲ ಜನರು. ಅಯ್ಯೋ, ಇಷ್ಟು 3,000 ರೂಪಾಯಿ ಕೊಟ್ಟು ನಾನು ಊಟವನ್ನು ಪ್ರಿಪೇರ್ ಮಾಡೋದು, ಯಾಕೆಲ್ಲ ಇವರೆಲ್ಲ ಊಟ ಮಾಡೋದಿಲ್ಲ, ಪಾತ್ರೆ ಸರಿ ಇಲ್ಲ. ನೀನು ಎಷ್ಟೇ ಹೊರಗೆ ಹೋಗಿ ಸುವಾರ್ತೆಯನ್ನು ಸಾರಬಹುದು, ಬಟ್ ಜನರು ನಿನ್ನನ್ನು ನೋಡ್ತಾರೆ. ನಿನ್ನ ದೇಹ ಎಂಬುದು ಪಾತ್ರೆ. ಅವರಿಗೆ ನಿನ್ನ ಒಳಗಿದ್ದದ್ದು ಗೊತ್ತಾಗುವುದಿಲ್ಲ, ನಿನ್ನ ಹೊರಗಿದ್ದದ್ದು ನೋಡ್ತಾರೆ. ಅಫ್ಕೋರ್ಸ್ ದೇವರು ಮನುಷ್ಯನಾಗಿ ಹೊರಗೆ ನೋಡುವನಲ್ಲ, ಒಳಗೆ ನೋಡುತ್ತಾನೆ. ಹೌ ಯು ಬಿಹೇವ್, ಹೇಗೆ ನೀನು ವರ್ತಿಸ್ತಾ ಇದ್ದಿ, ಹೇಗೆ ನೀನು ಜೀವಿಸ್ತಾ ಇದ್ದಿ. ಒಬ್ಬನು ಹೀನ ನಡತೆ ಉಳ್ಳ ಸಹವಾಸವನ್ನು ಬಿಟ್ಟು, ಬೈಬಲ್ ಹೇಳ್ತದೆ, ಬೇಕಾದ ಓದುವ 2 ಕೊರಿಂಥಿಯನ್ 2:24. ತಿಮೋತಿ ಓಕೆ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಪಾತ್ರೆಗಳು ಇಲ್ಲಿ ದೇಹದ ಬಗ್ಗೆ ಮಾತಾಡುವಂಥದ್ದು. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹಾನರೇಬಲ್ ಅಂಡ್ ಡಿಸಾನರ್. ಹೀಗಿರಲಾಗಿ ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು,
ಹೀಗೆಲ್ಲ ಒಬ್ಬನು ಹೀನ ನಡತೆಯುಳ್ಳ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನ್ಯಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಪ್ರಿಯರೇ, ನೀವು ನಿಮ್ಮ ದೇಹ ಎಂಬ ಮನೆಯನ್ನು, ಪಾತ್ರೆಯನ್ನು ಶುದ್ಧವಾಗಿ ಇಡುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಪ್ರೈಸ್ ಗಾಡ್. ರೋಮನ್ಸ್ 12 ಚಾಪ್ಟರ್ 1 ವರ್ಸಲ್ಲಿ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಅಂದರೆ ಈ ಪಾತ್ರೆಯನ್ನು ಕೇವಲ ದೇವರಿಗೆ ಮೀಸಲಾದ ಪಾತ್ರೆ, ಓನ್ಲಿ ಫಾರ್ ಗಾಡ್. ಅದಕ್ಕೋಸ್ಕರ ಬೈಬಲ್ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ದೇವರಿಂದ ದೊರಕ್ಕೆ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿ, ದೇವರ ಗರ್ಭಗುಡಿಯಾಗಿ, ದೇವರ ಪಾತ್ರೆ ಆಗಿದೆ. ನಿಮಗೆ ಗೊತ್ತಿಲ್ಲವೋ? ಆದ್ದರಿಂದ ನಿಮ್ಮ ದೇಹದಲ್ಲಿ ಕರ್ತನ ಮಹಿಮೆಯನ್ನು, ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಗ್ಲೋರಿಫೈ ಗಾಡ್ ಇನ್ ಯೋರ್ ಬಾಡಿ. ನಿಮ್ಮ ದೇಹದ ಮೂಲಕ ದೇವರಿಗೆ ಮಹಿಮೆ ಪಡಿಸಿರಿ. ಪ್ರಿಯರೇ, ಈ ದೇಹದ ಮೂಲಕ ಯಾರ್ಯಾರಿಗೆ ಏನೇನು ಸಲ್ಲಿಸಬೇಕೋ ಅದನ್ನು ಸಲ್ಲಿಸಿರಿ. ಓನ್ಲಿ ನಿಮ್ಮ ದೇಹವನ್ನು ಸ್ವಾಧೀನಕ್ಕೆ ತರುವಂಥದ್ದು ದೇವರ ವಾಕ್ಯ. ಫೇತ್ ಅಂತ ಹೇಳಿದರೆ ನನ್ನ ಹ್ಯೂಮನ್ ಸ್ಪಿರಿಟ್ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು. ಯಾವಾಗ ನಿಮ್ಮ ಆತ್ಮ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಕೊಡುತ್ತದೆ, ಆಗ ನಿಮ್ಮ ಮನಸ್ಸು ನಿಮ್ಮ ಆತ್ಮಕ್ಕೆ ಪ್ರತಿಕ್ರಿಯೆ ಕೊಡುತ್ತದೆ. ಯಾವಾಗ ನಿಮ್ಮ ಮನಸ್ಸು ನಿಮ್ಮ ಆತ್ಮದ ಸ್ವಾಧೀನದಲ್ಲಿದೆ, ನಿಮ್ಮ ದೇಹವು ನಿಮ್ಮ ಪ್ರಾಣಕ್ಕೆ ಅಧೀನ ಆಗ್ತದೆ. ಯು ವಿಲ್ ಸಬ್ಮಿಟ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಬೈಬಲ್ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಆತನು ಗೋಡೆ ಬಿದ್ದ ಹಾಳೂರಿಗೆ ಸಮಾನನು. ಗೋಡೆ ಬಿದ್ದ ಸಿಟಿ ವಿದೌಟ್ ವಾಲ್. ಒಂದು ಸಿಟಿಗೆ ಗೋಡೆ ಇಲ್ಲ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಇಲ್ಲ. ಅಂದ್ರೆ ಎಲ್ಲ ದುರಾತ್ಮಗಳಿಗೆ ಓಪನ್. ಖುಷಿ ಬಂದಾಗಿ ಜೀವಿಸುವಂತಹದ್ದು, ಮನಸ್ಸು ಬಂದಾಗಿ ಜೀವಿಸುವಂಥದ್ದು. ಬೈಬಲ್ ಹೇಳ್ತೆ ಇಸ್ರಾಯೇಲರಲ್ಲಿ ಅರಸನಿರಲಿಲ್ಲ ಅಂತೆ, ಪ್ರತಿಯೊಬ್ಬನು ತನ್ನಗೆ ಮನಸ್ಸಿಗೆ ಬಂದಾಗಿ ಜೀವಿಸ್ತಾ ಇದ್ದರು. ನೋ ಲೀಡರ್ಶಿಪ್. ಅವ್ರು ಯಾರು ಹೇಳಿದ ಕೇಳುವುದಿಲ್ಲ. ರೈಟ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ದೇಹ ಅದು ದೇವರಿಗೆ ಮೀಸಲಾದದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಒಮ್ಮೆಲೆ ಈ ಭೂಲೋಕದಲ್ಲಿ ದೇಹವನ್ನು ಕೊಡಲ್ಪಟ್ಟಿದೆ. ಈ ಲೋಕದಲ್ಲಿ ಆತನು ಫಂಕ್ಷನ್ ಆಗಲಿಕ್ಕೆ, ಕಾರ್ಯಪ್ರವರ್ತನಾಗಲಿಕ್ಕೆ ಈ ದೇಹವನ್ನು ಪ್ರೊಟೆಕ್ಟ್ ಮಾಡ್ರಿ. ಬಟ್ ಇದನ್ನು ಮೆಡಿಟೇಟ್ ಮಾಡ್ರಿ. ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರಿ, ಕ್ರಿಸ್ತನಲ್ಲಿ ದೇವರು ನಿಮ್ಗೆ ಏನು ಮಾಡಿದ್ದಾನೆ, ನೀವೇನು ಮಾಡಲು ಶಕ್ತರು ಎಂಬುದನ್ನು ಯಾವಾಗಲೂ ಮೆಡಿಟೇಟ್ ಮಾಡ್ರಿ. ಆಗ ನಿಮ್ಮ ದೇಹ ನೀವು ಹೇಳಿದಾಗೆ ಕೇಳುತ್ತದೆ. ಪರಿಶುದ್ಧತೆಯಲ್ಲಿ ಜೀವಿಸಿರಿ. ಹಾನರ್ ಯುವರ್ ಪ್ಯಾರೆಂಟ್ಸ್. ನಿಮ್ಮ ತಂದೆ ತಾಯಿಗಳಿಗೆ ಹಾನರ್ ಮಾಡ್ರಿ, ಗೌರವಿಸಿರಿ. ನಾನು ಹೇಳ್ತೀನಿ, ನೀನು ಭೂಲೋಕದಲ್ಲಿ ಬಹು ದಿವಸ ಬದುಕುವಿರಿ. ಯು ಆರ್ ಪ್ರೊಟೆಕ್ಟಿಂಗ್ ಫ್ರಮ್ ಸಿಕ್ನೆಸ್. ಓಕೆ, ಯು ವಿಲ್ ಪ್ರೊಟೆಕ್ಟೆಡ್ ಮೆನಿ harm and problem. ಓಕೆ, ಲೆಟ್ಸ್ ಪ್ರೇ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ನಾವು ನಿತ್ಯತ್ವಕ್ಕೆ ಜೀವಿಸುವರು. ಬಟ್ ದೇವರು ನಮಗೆ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಈ ದೇಹ ಎಂಬ ಪಾತ್ರೆ ನಮಗೆ ಕೊಟ್ಟಿದ್ದಾನೆ. ಈ ಭೂಲೋಕದಲ್ಲಿ ಅನೇಕರಿಗೆ ನಾವು ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸಲಿಕ್ಕೆ. ಒಮ್ಮೆ ನೀನು ದೇಹವನ್ನು ಬಿಟ್ಟು ನೀನು ಯಾರಿಗೂ ಸ್ವಾರ್ಥ ಹೇಳಲಿಕ್ಕೆ ಆಗುವುದಿಲ್ಲ. ಸಿಕ್ಕಿದ ಆಪರ್ಚುನಿಟಿಯನ್ನು ಯೂಸ್ ಮಾಡ್ರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ನೀವೇನು ದೇಹ ಎಂಬ ಮನೆಯಲ್ಲಿ ಇದ್ದುಕೊಂಡು ಇತರಿಗೆ ಏನು ನೀವು ಸತ್ಕ್ರಿಯೆ ಮಾಡುತ್ತೀರಿ, ಸಹಾಯ ಮಾಡ್ತೀರಿ, ಅದಕ್ಕೆ ದೇವರು ದೊಡ್ಡ ರಿವಾರ್ಡ್ ಅನ್ನು ನಿಮಗೋಸ್ಕರ ಇಟ್ಟಿದ್ದಾನೆ, ಪ್ರತಿಫಲವನ್ನು ಇಟ್ಟಿದ್ದಾನೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನಿನ್ನ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ
ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ. ಜೀಸಸ್, ಯು ಆರ್ ಮೈ ಲಾರ್ಡ್. ಐ ಡಿಕ್ಲೇರ್, ಲಾರ್ಡ್ ಜೀಸಸ್, ಓಹೋ, ನೀನೇ ನನ್ನ ಕರ್ತನೆಂದು ನಾನು ಘೋಷಿಸ್ತಾ ಇದ್ದೇನೆ. ಐ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು. ನೀನೇ ನನ್ನ ಒಡೆಯನೆಂದು ನಾನು ಘೋಷಿಸ್ತಾ ಇದ್ದೇನೆ. ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು. ನಾನು ನಂಬುತ್ತೇನೆ ನನಗೆ ರಕ್ಷಣೆ ಆಯಿತು. ನಾನು ನಂಬುತ್ತೇನೆ ನನಗೆ ಪವಿತ್ರಾತ್ಮನ ವರವನ್ನು ನೀನು ಅನುಗ್ರಹ ಮಾಡಿದೆ, ನಾನು ಹೊಂದುತ್ತೇನೆ. ತಂದೆ, ಈ ದೇಹವನ್ನು ನಮಗೆ ಕೊಟ್ಟಿದ್ದಿ, ಅದು ಒಳ್ಳೆಯ ಪಾತ್ರೆಯಾಗಿ ನೀನು ಅದನ್ನು ಉಪಯೋಗಿಸ್ತೀಯ. ಅದಕ್ಕೋಸ್ಕರ ಸ್ತೋತ್ರ. ನಿನ್ನ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತದೆ ಅದೇ ನಾವು ಆಗಿದ್ದೇವೆ. ನಿನ್ನ ವಾಕ್ಯ ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವವರಾಗಿದ್ದೇವೆ. ನಾವೆಲ್ಲರನ್ನು ಪ್ರೀತಿಸುವವರಾಗಿದ್ದೇವೆ. ನಾವು ಕೇವಲವಾಗಿ ಮಾತಾಡೋದಿಲ್ಲ. ಥ್ಯಾಂಕ್ ಯು ಲಾರ್ಡ್. ನಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ನಡೆಯುವಂತೆ ನೀನು ನಮಗೆ ಸಹಾಯ ಮಾಡುತ್ತೀವಿ ತಂದೆ. ಈ ಒಂದು ಸತ್ಯಾಂಶ ಪ್ರತಿಯೊಬ್ಬರಿಗೆ ಪ್ರಕಟವಾಗಲಿ. ಪ್ರತಿಯೊಂದು ದೇಹಗಳಿಗೆ ಆರೋಗ್ಯವನ್ನು ಮಾತಾಡುತ್ತೇನೆ. ಯೇಸುವನ್ನು ಸತ್ತವರ ಒಳಗಿಂದ, ಸತ್ತ ದೇಹವನ್ನು ಎಬ್ಬಿಸಿದ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಅದೇ ಆತ್ಮನ ಮೂಲಕ ನಮ್ಮ ಮೃತ್ಯ ದೇಹಗಳಿಗೆ ನೀನು ಜೀವ ಕೊಟ್ಟಿದೆ. ನಮ್ಮ ದೇಹದ ಅಂಗಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಬಾಡಿ, ಐ ಬ್ರೈಡಲ್ ಯು ಫಂಕ್ಷನ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಥ್ಯಾಂಕ್ ಯು. ಪ್ರತಿಯೊಂದು ದೇಹಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ, ಪರಿಶುದ್ಧತೆಯಲ್ಲಿ ಜೀವಿಸಲಿ. ಯಾವುದೇ ಒಂದು ಲೋಕದ ಎಳೆತಗಳು ಕರ್ತನೆ ಇರುವುದಾದರೆ ಅದೆಲ್ಲ ಬ್ರೇಕ್ ಆಗಲಿ. ಪ್ರತಿಯೊಬ್ಬರು ದೇವರ ಒಟ್ಟಿಗೆ ಒಪ್ಪಂದದಲ್ಲಿರಲಿ. ಲೋಕದೊಟ್ಟಿಗೆ ಅವರ ಒಪ್ಪಂದದಲ್ಲಿ ಇರದಂತೆ ಸಹಾಯ ಮಾಡು. ಲೋಕದ ಎಲ್ಲ ಒಪ್ಪಂದಗಳು ಡಿಸ್ಕನೆಕ್ಟ್ ಆಗಲಿ. ದೇವರೊಟ್ಟಿಗೆ ನಾವು ವಾಕ್ಯದೊಟ್ಟಿಗೆ ಒಪ್ಪಂದದಲ್ಲಿ ಇರುತ್ತೇವೆ. ವಿ ಅಗ್ರಿ ವಿತ್ ಗಾಡ್. ವಿತ್ ಥ್ಯಾಂಕ್ ಯು ಲಾರ್ಡ್ your grace. Thank you Lord your favor. Thank you Lord for the healing of God. Oh, thank you Jesus. We give praise you Master. In Jesus' name. Amen. 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 Praise God.